ಆಮೇಲೆ ಈ ಅಗ್ನಿದಿವ್ಯದಲ್ಲಿ ಅವರು ಈ ಕಟ್ಟೋ ಉಪನಿಷತ್ತು ಅದನ್ನೆಲ್ಲ ಓದ್ಕೊಂಡು ಅದನ್ನೆಲ್ಲ ಆಧ್ಯಾತ್ಮಿಕವಾದ ಘಟನೆಯಲ್ಲಿ ಬರೆದಿದ್ದಾರೆ. ನಾನು ಯಾಕೆ ಹೇಳಿದೆ ಅಂದರೆ ಹೀಗೆ ಕಾವ್ಯದ ಪ್ರಯೋಗಗಳನ್ನು ಗಮನಿಸೋದಕ್ಕೆ ಇದನ್ನು ನೋಡ್ಬೋದು, ಈ ಥರದ್ದನ್ನು ನೋಡ್ಬೋದು. ಆಮೇಲೆ ಮೊನ್ನೆ ಅಷ್ಟೇ HS ಅನುಪಮ ಡಾಕ್ಟ್ರು ಈಗ ತುಂಬ ಬರೀತಾರಲ್ಲ ಕವಲಕ್ಕಿನಲ್ಲಿ ಮೆಡಿಕಲ್ ಅವರು ಸುಮಾರು ಬರೆದಿದ್ದಾರೆ. ಅವ್ರದ್ದು ಬುದ್ಧ ಚರಿತೆ ಅಂತ ಒಂದು ಬಂದಿದೆ, ಎಲ್ಲವೂ ಬುದ್ಧನ ಬಗ್ಗೆನೇ ಇರೋದು, ಹೊಸದಾಗಿ ಈಗಷ್ಟೇ ಬಂದಿರುವಂಥ ಪುಸ್ತಕ. ಆ ಥರ ಸುಮಾರು ಪ್ರಯೋಗಗಳನ್ನು ನಾವು ಕಾವ್ಯದಲ್ಲಿ ಮಾಡ್ತಾ ಇದ್ದೀವಿ ಅಲ್ವಾ. ಹೀಗೆ ಭಾಷೆ ಕವಿತೆಯಲ್ಲಿ ಮುಖ್ಯ ಅನ್ನೋದನ್ನ ಆಗಲೇ ಹೇಳಿಲ್ಲ. ಇಲ್ಲಿ ಅವ್ರ ಜನಪದ ಬೇರೆ ಕಂಬಾರದ್ದೆಲ್ಲ ಹೇಳಿದ್ರು, ಲಲಿತಾ ಸಿಬ್ಬಸೈನವರ ಹೆಸರೇ ಹೇಳಿದ್ರು. ನೋಡಿ, ಭಾಷೆ ಮುಖ್ಯ ಅನ್ನಕ್ಕೆ ನಾನು ಇನ್ಯಾವ ಪದ್ಯ ಓದಲ್ಲ, ಒಂದು ಮಾತ್ರ ಲಲಿತಾ ಸಿಬ್ಬಸವಯ್ಯ ಇದು ಭಾಷೆ ಬಗ್ಗೆನೇ ಬರೆದ್ರು ಅವರು. ಏನ್ ಪವರವ್ವ ಮಾತಿಗೆ ಅಂತ ಪದ್ಯದ ಹೆಸರು, ಏನ್ ಪವರವ್ವ ಮಾತಿಗೆ ಅಂತ. ಬಸ್ ಸ್ಟ್ಯಾಂಡಲ್ಲಿ ನಡೀತಿದ್ರು. ಅಕ್ಕೋ ಸಿದ್ದರಾಮೇಶ್ವರ ಹೊಂಟೋದ್ನಾ? ಎಗರೆಗರಿ ಬೆನ್ನಿಗೆರೆಗಿದ ಪ್ರಶ್ನೆಗೆ ಉತ್ತರಿಸುವುದಕ್ಕೂ ಮೊದಲು ಚಿತ್ತ ನೆನೆದು ಮೆತ್ತಗಾಯಿತು. ಆಹಾ, ಆ ಲಯ ನಾಟ್ಯ, ಆ ರಚನಾ ವಿನ್ಯಾಸ, ಆ ಸ್ವರ ಪ್ರಸ್ತಾರ, ಆಹಾ ಅಂತೂ ಬಿದ್ದಿತೆ ಕಿವಿಗೆ. ಇದೇ ನನ್ನ ಮಾತು. ಹಲವು ಕನ್ನಡಗಳಲ್ಲಿ ಇದು ನನ್ನ ಕನ್ನಡ, ಇದೇ ನನ್ನ ಕನ್ನಡ, ಇದು ಮಾತ್ರ ನನ್ನ ಕನ್ನಡ. ಇದೊಂದೇ ಮಾತು, ಇದೊಂದೇ ಮಾತಿಗೆ ಗೆಳತಿಯರಾಗಿ ಬಿಟ್ಟೆವು ನಾವು. ಬಸ್ ಸ್ಟ್ಯಾಂಡಲ್ಲಿ ಯಾರೋ ಕೇಳಿದ್ದಾರೆ ಸಿದ್ದರಾಮೇಶ್ವರ ಬಸವಯ್ಯ. ಬಸ್ ಸ್ಟ್ಯಾಂಡಿನ ತಲೆ ಹೊಲದ ತೆನೆ ನಡುವೆಯೇ ಹೊರಚ್ಚಿಗೆ ಕುಂತು ಶುರುವಾಯಿತು ಬೈಠಕು. ಪಿಕ್ಚರು ಶೂಟಿಂಗಿಗೆ ಚೆಂಡು ಹೂವಿನ ಲಾರಿ ಲೋಡುಗಳ ತಂದದ್ದು, ಪೇಮೆಂಟ್ ಆದ ಮೇಲೆ ಊರ ಕಡೆ ಹೊಂಟದ್ದು, ಗಂಡನೊಬ್ಬನ್ನೇ ಕಳುಹಿದರೆ ದುಡ್ಡರ್ಧ ಗಡಂಗಿಗೆ ಜಮ, ಬಂದ ಸೊಸೆ ಹೋದ ಮಗಳು ಇರುವ ನಗೆ ಹೊಗೆಗಳ ಇತ್ತೇ ಪಾರ ನಡೆದು ಮಲೆತಿದ್ದ ಎದೆಕೆರೆಯ ತೂಬೆತ್ತಿ ಕಿಟ್ಟಗಟ್ಟಿದ್ದ ಭಾವಕಾಲುವೆ ಸ್ವಚ್ಛಗೊಳ್ಳುವ ಹೊತ್ತಿಗೆ ಥಟ್ಟನೆ ಅಂದಳು. ಅಕ್ಕೋ, ನಿಮ್ಮ ಪೇಸ್ ಕಟ್ಟು ಎಲ್ಲೋ ನೋಡ್ದಂಗೈತೆ. ಕಾಡಯ್ಯನವ್ರ ಮನೆ ತಾವು ಇದ್ದೋರಲ್ವಾ ನೀವು? ಅಯ್ಯೋ, ಮಕಾವಲಿಕೆ ನೋಡ್ದೇಡ್ಗೆ ಅನ್ಕಂಡೆ. ನಾನಲ್ವಾ ಮಣೆಮ್ಮ, ಬಾರೆ ಮನೆ ಮಣೆಮ್ಮ. ಥೋ, ಗುರ್ತು ಮರೆತಾ? ಚೆಂಡುಮಣಿ. ಓಹೋ, ನಕ್ಕೆವು ದಿಕ್ಕಾಪಾಲಾದರೂ ದಿಕ್ಪಾಲಕರು. ನೆತ್ತಿ ಗುಣೆಗೆ ಹರಳೆಣ್ಣೆ, ಜಡೆ ಬುಡಕ್ಕೆ ತಪ್ಪದೆ ಚೆಂಡುವ, ಅದೇ ಕಾರಣವಾಗಿ ಅಡ್ಡ ಹೆಸರು ಚೆಂಡುಮಣಿ ಅವಳಿಗೆ. ಮೈನೆರೆದ ದೆಸೆಯಿಂದ 7ನೇ ಕ್ಲಾಸಿಗೆ ಸ್ಕೂಲು ತೊರೆಸಲ್ಪಟ್ಟು ಚಿಂತಾಮಣಿ. ಅಲ್ಲಿಂದಾಚೆಗೆ ನಮ್ಮ ಮಾತೆಲ್ಲ ಲೇಕಾರಾದಿಯಾಗಿ ಕಣೆ ಪ್ರತ್ಯಯ ಅಂತ. ಬಸ್ಸು ಹೊತ್ತುವಾಗ ಅಂದಳು, ಮಚ್ಚಲ್ಲಿ ಕೊಚ್ಚಿದಂತೆ, ಏನು ಬೇವರ್ಸಿ ಊರೇ ಇದು, ನಮ್ಮ ಭಾಷೆ ಆಡೋ ಒಂದು ನಾಯಿ ಕುನ್ನಿ ಸಹಿತ ಇಲ್ಲ. ಎಲ್ಲೋ ಕಳೆದೊಂದಂಗಾಗಿತ್ತು ಕಣೆ ನಿನ್ನೆಯಿಂದ ನನಗೆ. ನೋಡು, ಒಂದು ಮಾತಿಂದ ನೀನು ಸಿಕ್ಕದೆ, ಏನು ಪವರ್ ಅಲ್ವಾ ಮಾತಿಗೆ. ಮುತ್ತಿನಂತ ಮಾತಾಡಿದಳು ಮಣೆಮ್ಮ. ಒಂದು ಮಾತಿಗೆ ಎಂಥ ಶಕ್ತಿ ಅಲ್ವಾ, ಹುಡುಕಿ ಕೊಡುತ್ತದೆ ಬೇರುಗಳ, ತಡಕುತ್ತದೆ ಬದುಕುಗಳ. ಬೇರುಗಳೇ ಬೇಡ ಅಂದರೆ ತೆಗೀರಿ, ಎಂಥ ಮಾತು, ಅದೊಂದು ಜನ್ಮವ. ಅಂದರೆ ನಮಗೆ ನಮ್ಮ ಭಾಷೆ ಮಾತಾಡುವಂಥವ್ರ ಹತ್ರ ತುಂಬ ಆತ್ಮೀಯತೆ ಬರುತ್ತೆ, ಅಥವಾ ಎಲ್ಲೋ ಇದು ನಮ್ಮ ಬದುಕು ಅಂತ ಅನಿಸುತ್ತೆ ಅಂತ. ನೀವು ತುಂಬ ಶಿಷ್ಟವಾಗಿ ಮಾತಾಡುವಂಥವ್ರು ಅಥವಾ ಕೃತಕವಾಗಿ ಮಾತಾಡುವಂಥವ್ರು ಅಲ್ವಾ, ಅವಾಗ ಏನೋ ಒಂಥರ ಇದು ನಮ್ಮ ಜಾಗ ಅಲ್ಲ ಅಂತ ಅನ್ಸಕ್ಕೆ ಶುರುವಾಗ್ಬಿಡುತ್ತೆ. ಈಗ ಎಷ್ಟೋ ಜನಕ್ಕೆ ಈ ಬೆಂಗಳೂರಂಥ ಊರುಗಳಲ್ಲಿ ಇದೆಲ್ಲ ಇದೆಯಲ್ಲಪ್ಪ, ಲೈಫ್ ಸ್ಟೈಲ್ ಅಂತ ನನ್ನ ಮಗನ ಮನೆ ಹತ್ರ ಒಂದು ಇದೆ. ಅಲ್ಲಿ ಹೋದ್ರೆ ಒಂದು ಮೇಲ್ಗಡೆ 3ನೇ ಅಂತಸ್ತಲ್ಲಿ ಬರೀ ಹೋಟೆಲ್ಗಳು, ಫುಡ್ಡಿದು, ಇನ್ನೊಂದು ಸ್ಪಾರ್ ಅಂತ ಅಲ್ಲಿ ಇದೆಲ್ಲ ರೆಡಿ ಮಾಡಿಟ್ಟರು, ಬೇರೆ ಬೇರೆ ದೇಶದ ಹಣ್ಣುಗಳು ತರಕಾರಿಗಳು. ಇನ್ನೊಂದು ಅಂತಸ್ತಲ್ಲಿ ಇದು ಏನೋ ಕಾಸ್ಮೆಟಿಕ್ಸು, ಬಟ್ಟೆ ಅದೆಲ್ಲ. ನಿಮ್ಗೆ ಹೊರಗಡೆ ಎಲ್ಲ 1,000 ರೂಪಾಯಿಗೆ ಸಿಗೋ ಪ್ಯಾಂಟು ಅಲ್ಲಿ 3,000 ರೂಪಾಯಿ. ಆದರೂ ಲೈಫ್ ಸ್ಟೈಲಲ್ಲೇ ಬ್ರ್ಯಾಂಡೆಡೇ ತಗೋಬೇಕು. ಸುಮಾರು ಜನಕ್ಕೆ ನನಗಂತೂ ತುಂಬ ಮುಜುಗರ ಅನ್ಬೋದು, ಹಿಂಸೆ ಆದಂಗಾಗುತ್ತೆ ಅಲ್ವಾ. ಅಂದರೆ ಅಲ್ಲಿ ಏನೊಂದು ಯಾವುದೊಂದು ಜೀವನ ಇರಲ್ಲ, ಬರೀ ಒಂದು ಏನು ಪ್ರದರ್ಶನ ಪ್ರಿಯತೆಯ ಒಂದು ಇದು ಮಾತ್ರ ಕಾಣಿಸ್ತಿರುತ್ತೆ. ನೀವು ಎಲ್ಲೋದ್ರು ಈ ಟೂರಿಸ್ಟ್ ಪ್ಲೇಸ್ಗಳಿಗೆ ಹೋದ್ರೆ ಎಲ್ಲ ಹಾಗೆ ಇರುತ್ತೆ. ನಾವು ಇತ್ತೀಚೆಗೆಲ್ಲ ಒಂದ್ಸಲ ಹೋದಾಗ ಹಾಗೆ ಥೈಲ್ಯಾಂಡ್ ಇತ್ಯಾದಿಗಳಿಗೆ ಹೋದ್ರೆ ನೀವು ಅಲ್ಲಿ ಟೂರಿಸ್ಟ್ಗಳಿಗಾಗೆ ಮಾಡಿಟ್ಟಿರ್ತಾರೆ ಎಲ್ಲವನ್ನು. ರಸ್ತೆ ಬದಿಯಿಂದ ಹಿಡಿದು ಇದು ಎಂಥದ್ದು ಸಫಾರಿ, ಪ್ರಾಣಿಗಳನ್ನೆಲ್ಲ ಇಟ್ಟಿರೋದು, ಆಮೇಲೆ ಪ್ರಾಣಿಗಳ ಶೋ ಎಂತೆಂಥದೋ ಎಲ್ಲ 108 ಅದು ಏನೇನೋ ಅಂತ ಹೇಳ್ಬಿಡಿ. ಒಟ್ಟಿನಲ್ಲಿ ಕಾವ್ಯ ಹೀಗೆ ಯಾವತ್ತೂ ತೋರುಗಾಣಿಕೆಯದು ಆಗಬಾರದು. ನಾವು ಅದನ್ನ ಲೈಫ್ ಸ್ಟೈಲಲ್ಲಿ ಜೋಡಿಸಿಟ್ಟಂಗೆ ಇರಬಾರ್ದು. ಈಗ ಲಲಿತಾ ಸಿಬ್ಬಸವಯ್ಯ ಪದ್ಯ ನೋಡಿ, ಅದು ಒಳಗಿಂದ ಬಂದಿಲ್ಲ. ಅವ್ರದ್ದು ರಾಗಿ ಮಾಡೋದು ಅಂತ ಒಂದು ಪದ್ಯ, ಅದು ಕೂಡ ತುಂಬ ಚೆನ್ನಾಗಿ ರಾಗಿ ಸರಿ.
ಸೊ ಇಲ್ಲಿ ಕವಿತೆ ಅನ್ನುವಂಥದ್ದು ಹೇಗಿರುತ್ತೆ ಅನ್ನುವಂಥದ್ದು ಗೊತ್ತಾಗುತ್ತೆ.